ಸಿಬ್ಬಂದಿಗಳ ಸಂಘರ್ಷ, ಹೊಂದಾಣಿಕೆ ಕೊರತೆ. ಅಲ್ಲ, ನಿಮಗೇನಾದರೂ ನಿದರ್ಶನ ಇದು ಯಾವುದು ನಿರ್ದಿಷ್ಟವಾದ ನಿದರ್ಶನಗಳು ಇದೆಯಾ ಅಥವಾ ಸುಮ್ಮನೆ ಜನರಲ್ ಆಗಿ ಅಂದರೆ ಹೊರಗಡೆಯಿಂದ ಇಲ್ಲಿ ಏನಾದರೂ ಎಸೆದ್ರೆ ನಮ್ದಲ್ಲ, ಒಳಗಡೆಯಿಂದ ಏನಾದರೂ ನಮ್ದಲ್ಲ, ಯಾವುದು ಆಗಿದೆಯಾ? ಅಲ್ಲ, ನಿಮಗೆ ಏನಾದರೂ ನಿರ್ದಿಷ್ಟವಾದ ಏನಾದರೂ ಇದ್ರೆ ಹೇಳಿ, ಜನರಲ್ ಆಗಿ ಹೇಳೋದು ಬೇಡ. ಏನಾದರೂ ನಿರ್ದಿಷ್ಟವಾದ ನಿಮಗೆ ನಿದರ್ಶನಗಳು ಇದೆಯಾ? ಇದೆ ಸರ್. ಯಾವುದು ಹೇಳಿ? ಹೊರಗಡೆಯಿಂದ ಏನು ಎಸೆದ್ರೆ ನಮಗೆ ಸಂಬಂಧ ಇಲ್ಲ. ಅದು ಯಾವಾಗ ಆಗಿದೆ? ಅದು ಮೊನ್ನೆ ಆಗಿದೆ ಸರ್, ಡಿಸೆಂಬರ್ನಲ್ಲೇ ಆಗಿದೆ. ಡಿಸೆಂಬರ್ನಲ್ಲಿ? ಯಾವ ಡಿಸೆಂಬರ್ಲಿ ಯಾವ ಘಟನೆನೂ ಆಗಿಲ್ಲ ಅಲ್ಲ? ಆಗಿದೆ ಸರ್. ಇಲ್ಲ, ಡಿಸೆಂಬರ್ಲಿ ಯಾವ ಘಟನೆ ಆಗಿಲ್ಲ. ಆಗಿದೆ. ನವೆಂಬರ್ಲಿ ಆಗಿದೆ, ನೀವು ನೋಡ್ಕೊಳ್ಳಿ. ನಮಗೆ ಲೆಕ್ಕ ಇದೆ, ನವೆಂಬರ್ಲಿ ಆಗಿದೆ, ಡಿಸೆಂಬರ್ಲಿ ಯಾವ್ದು ಘಟನೆ ಆಗಿಲ್ಲ. ಇನ್ನೊಂದು ಸರ್, KSISF ಸಿಬ್ಬಂದಿಗಳ ಕೊರತೆ ಕೂಡ ಇರುವಂಥದ್ದು, ಹಾಗಾಗಿ ಕೇಳಬೇಕು ನೋಡಿ. ಅದು KSISF ಕೇಳಬೇಕು. ನಾವು ಪ್ರಿಸನ್ ಡಿಪಾರ್ಟ್ಮೆಂಟ್ ಮುಖ್ಯಸ್ಥಿದ್ದೀವಿ, ಅದು ನಾವು ಪ್ರಿಸನ್ ನಾವು ನೋಡೋದು. ಯಾರು ಅಂಡರ್ ISD, ಅದು ISD ಸಲುವಾಗಿ DG ಇದ್ದಾರೆ, ಪ್ರತ್ಯೇಕವಾಗಿದ್ದಾರೆ. ನಾವು ಅದ್ರ ಬಗ್ಗೆ ಮಾತಾಡೋದು ಸರಿ ಆಗಲ್ಲ. ಮತ್ತೊಂದು ಸರ್, 4-5 ತಿಂಗಳಾದರೂ ಮಷಿನ್ ಎಕ್ಸ್ರೇ ಮಷಿನ್ ಬಂದಾಗಿದೆ. ಇಲ್ಲಿ ಅಂತ ಅಧಿಕಾರಿಗಳಾಗಲಿ ಸಿಬ್ಬಂದಿಗಳು ಏನು ಮಾಡ್ತಿದ್ದಾರೆ ಅಂತ ಇಲ್ಲ. ಮಷೀನ್ ಇದು ಹೇಳಿದ್ದಾರೆ, ನಾವು ಹೇಳಿದ್ದೀವಿ ಅವ್ರಿಗೆ, ಒಂದು ವಾರದಲ್ಲಿ ಸರಿ ಮಾಡ್ತಾರೆ. ಅದು ನೋಡಿರಿ, ಒಂದು ವಾರದಲ್ಲಿ ಆಗಬೇಕು. 5 ತಿಂಗಳು ಇಷ್ಟು ದಿನ ಏನು ಮಾಡಿದ್ರು ಅಲ್ಲ, ನಾನು ಹೇಳಿದ್ದೀನಿ, ಈಗ ನಾವು ಸರಿ ಮಾಡೋಕ್ಕೆ ಹೇಳಿದ್ದೀನಿ. ಇಷ್ಟು ದಿನ ಏನು ಮಾಡಿದ್ದಾರೆ ಅದು ನಮಗೆ ಇವತ್ತು ಗೊತ್ತಾಯಿತು. ಹಾಂ, ನೀವೇನೋ ನಮಗೆ ಇಂಟ್ರೋಗೇಟ್ ಮಾಡ್ತಾ ಇದ್ದೀರಾ ನೀವು? ಅಲ್ಲ, ಇವತ್ತು ನಮಗೆ ಗೊತ್ತಾಯಿತು, ನಾವು ಹೇಳಿದ್ದೀವಿ. ಈಗ 4 ತಿಂಗಳ ಏನು ಮಾಡಿದ್ದಾರೆ ಅದು ನೀವು 4 ತಿಂಗಳ ಹಿಂದೆ ಯಾರು ಇದ್ರು ಅವ್ರಿಗೆ ಹೋಗಿ ಕೇಳಿ. ಈಗ ರಿಪೇರ್ ಆಗುತ್ತೆ ಹೇಳಿದ್ದಾನೆ, ಒಂದು ವಾರದಲ್ಲಿ ರಿಪೇರ್ ಮಾಡಿಸ್ತಾರೆ. ಓಕೆ ಸರ್. ಅದೇ ಸಭೆ ಅದು ಮಾಡಿದ್ರು, ಏನೇನು ಸೂಚನೆ ಕೊಟ್ಟು? ನಾನು ಚಾರ್ಜ್ ತೊಗೊಂಡಿದ ನಂತರ ಮೊದಲಿನ ಸರ್ತಿ DG ಪ್ರಿಸನ್ಸ್ ನಾನು ಬಂದಿದ್ದೇನೆ. ಮತ್ತು ಹಿಂಗಲ್ಗ ಜೈಲ್ ಭಾಳ ಹಳೆಯ ಜೈಲಿದೆ ಮತ್ತು ಬಹಳ ನಮ್ಮ ರಾಜ್ಯದಲ್ಲಿ ಪರಪ್ಪನಗರ ನಂತರ ನಮಗೆ ಅನ್ನಿಸಿದೆ ಭಾಳ ಇಂಪಾರ್ಟೆಂಟ್ ಜೈಲ್ ನಮಗೆ ಇದೆ. ಭಾಳಷ್ಟು ಇಲ್ಲಿ ಇಂಪಾರ್ಟೆಂಟ್ ಆರೋಪಿಗಳು ಇಲ್ಲಿ ಜೈಲಿನಲ್ಲಿ ಇದ್ದಾರೆ. ಬ್ಯಾಂಗ್ಳೂರಿಂದ ಕೂಡ ಇದ್ದಾರೆ, ಕೋಸ್ಟಲಿಂದ ಇದ್ದಾರೆ, ಬೇರೆ ಕಡೆಯಿಂದ ಇದ್ದಾರೆ. ಮತ್ತು ಹಳೆ ಬಿಲ್ಡಿಂಗ್ ಇದೆ. ಸೊ ಇಲ್ಲಿ ಬಹಳಷ್ಟು ಸಮಸ್ಯೆಗಳು ಕೂಡ ಇದೆ. ಹೊರಗಡೆಯಿಂದ ಈ ಕಾಂಟ್ರಾಬ್ಯಾಂಡ್ ಐಟಮ್, ಈ ಗಾಂಜಾ ಆಗಲಿ, ಸಿಗರೇಟ್ ಆಗಲಿ, ಮೊಬೈಲ್ ಫೋನ್ ಆಗಲಿ, ಅದು ಎಸೆಯೋದು ಎಲ್ಲ ಮಾಡ್ತಾರೆ. ಯಾಕೆಂದರೆ ಇದು ರೋಡ್ಗಳು ಏನಿದೆ ಹೊರಗಡೆಯಿಂದ, ಇದು ಜಸ್ಟ್ ಈ ಬೌಂಡ್ರಿ ವಾಲ್ ಹೊರಗಡೆನೇ ಇದು ಹೋಗ್ತಾ ಇದೆ. ಸೊ ನಾವು ಎಂಟಿ ಥ್ರೋಯಿಂಗ್ ನೆಟ್ ಹಾಕಲಿಕ್ಕೆ ನಾವು ಅವರಿಗೆಲ್ಲ ಹೇಳಿದ್ದೀವಿ, ಆದಷ್ಟು ಬೇಗನೆ ಅವರು ಹಾಕಿಸ್ಬೇಕು. ಮತ್ತು ಲೋಕಲ್ ಪೊಲೀಸ್ಗೆ ನಾವು ಇಲ್ಲಿ ಸ್ವಲ್ಪ ನಾವು ಬ್ಯಾರಿಕೇಡ್ ಹಾಕ್ಕೊಂಡು ಅಥವಾ ಯಾವ ರೀತಿ ಈ ಮೋಟರ್ ಸೈಕಲ್ ಮೇಲೆ ಹೋಗಿ ಮತ್ತು ಜನ ಇಲ್ಲ ಓಡಾಡ್ತಾರೆ, ಅದು ಸ್ವಲ್ಪ ಕಡಿಮೆ ಮಾಡೋಕ್ಕೆ ಏನೇನು ನಾವು ಮಾಡ್ಬೋದು ಅದು ಕ್ರಮ ತಗೊಳ್ಳಿಕ್ಕೆ ನಾವು ಹೇಳಿದ್ದೀವಿ. ಅದರ ಜೊತೆಗೆ ಈಗ ಮೊಬೈಲ್ ಜಾಮರ್ದು, ಏರ್ಟೆಲ್ದು ಸಿಗ್ನಲ್ಸ್ಗಳು ಇನ್ನೂ ಬರ್ತಾ ಇದೆ ಜೈಲಿನ ಒಳಗಡೆ. ನಾವು ಅದರ ಸಲುವಾಗಿ ಕೂಡ ಚರ್ಚೆ ಮಾಡಿದ್ದೀವಿ. TCILನವರು ಇಲ್ಲೇ ಇದ್ದಾರೆ, ಅವ್ರಿಗೆ ಹೇಳಿದ್ದೀವಿ ಅದು ಸ್ವಲ್ಪ ಸರಿಪಡಿಸಬೇಕು. ಭಾಳ ದಿವಸದಿಂದ ಇದು ಪ್ರಯತ್ನವನ್ನು ನಡೀತಾನೇ ಇದೆ, ಆದರೂ ಕೂಡ ಇನ್ನೂ ಸರಿ ಆಗಿಲ್ಲ. ನಾವು ನೋಡಬೇಕು ಅವರು ಯಾವ ರೀತಿ ಮಾಡ್ತಾರೆ, ಅವರಿಗೆ ನಾವು ನಿರ್ದೇಶನ ನಾವು ನೀಡಿದ್ದೀವಿ. ಮತ್ತು ಬೇರೆ ವಿಷಯಗಳು ಏನಿದೆ, ನಾವು ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದು. ಯಾಕೆಂದರೆ ಈ ಕೈದಿಗಳು ಇದ್ದಾರೆ, ಅವ್ರಿಗೆ ಸುಮ್ಮನೆ ಅವ್ರಿಗೆ ಕೂರಿಸ್ಕೊಂಡು ಅವ್ರಿಗೆ ಅಲ್ಲಿ ವ್ಯರ್ಥ ಮಾಡೋಕ್ಕಿಂತ ಅವ್ರಿಗೆ ಅವ್ರ ಕೈಯಿಂದ ಏನಾದರೂ ಅವ್ರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಕೊಂಡು ಅವ್ರ ಕೈಯಿಂದ ಏನಾದರೂ ಪ್ರೊಡಕ್ಟಿವ್ ಆ್ಯಕ್ಟಿವಿಟಿ ನಾವೆಲ್ಲ ಮಾಡಬೇಕು. ಆ ನಿಟ್ಟಿನಲ್ಲಿ ಕೂಡ ನಾವು ಅವ್ರಿಗೆ ಕೆಲವು ಸಲಹೆ ಸೂಚನೆಗಳನ್ನು ನಾವು ನೀಡಿದ್ದೀವಿ. ಮತ್ತು ಅವ್ರಿಗೆ ಡೈಲಿ ಬೇಸಿಸ್ ಮೇಲೆ ಯಾವುದೇ ಸ್ಪೋರ್ಟ್ಸ್ ಆಗಲಿ ಅಥವಾ ಯೋಗ ಆಗಲಿ ಅಥವಾ ಧ್ಯಾನ ಆಗಲಿ ಈ ರೀತಿ ಎಲ್ಲದು ಕೆಲಸ ಅವರು ಮಾಡಬೇಕು. ಅಂಡರ್ ಟ್ರಯಲ್ ಬಿಸ್ನೆಸ್ಸಿಗೆ ಕೂಡ ನಾವು ಕೆಲವು ತರಬೇತಿ ಕೊಡಬೇಕು. ಅವ್ರಿಗೆ ಪ್ಲಂಬಿಂಗ್ದು ಆಗಲಿ, ಎಲೆಕ್ಟ್ರಿಷಿಯನ್ದು ಆಗಲಿ ಈ ರೀತಿ ನಾವು ತರಬೇತಿ ನಾವು ಕೊಡಬೇಕು. ನಾವು ಅವರು ಇಲ್ಲಿಂದ ಯಾವಾಗ ಹೊರಗಡೆ ಬರ್ತಾರೆ ಮತ್ತು ಅಪರಾಧಿಕ ಕೃತ್ಯಕ್ಕೆ ಅವರು ಅವ್ರಿಗೆ ತೊಡಗಿಸಬಾರ್ದು. ಆ ನಿಟ್ಟಿನಲ್ಲಿ ನಾವು ಅವ್ರಿಗೆ ಕೆಲವು ನಿರ್ದೇಶನಗಳನ್ನು ನಾವು ಅವ್ರಿಗೆ ಕೊಟ್ಟಿದ್ದೀವಿ. ಮತ್ತು ಮೇಲಿನ ಮೇಲೆ ಅವರಿಗೆ ಒಂದು ಸೆಗ್ರಿಗೇಷನ್ ಆಫ್ ಪ್ರಿಸ್ನರ್ಸ್ ಇದೆ. ಸೆಗ್ರಿಗೇಷನ್ ಆಫ್ ಪ್ರಿಸ್ನರ್ಸ್ ಮೀನ್ಸ್ಗೆ ಯಾರು ಫಸ್ಟ್ ಟೈಮ್ ಅಫೆಂಡರ್ ಇದ್ದಾರೆ ಅಥವಾ ಯಾರು ಯುವ ಅಪರಾಧಿಗಳು ಇದ್ದಾರೆ ಅವರಿಗೆ ನಾವು ಸೆಪ್ರೇಟ್ ಆಗಿ ಇಟ್ಕೊಳ್ಳೋದು. ಯಾಕೆಂದರೆ ಅವ್ರಿಗೆ ನಾವು ಹಾರ್ಡ್ಕೋರ್ ಕ್ರಿಮಿನಲ್ ಜೊತೆಗೆ ಇಟ್ಕೊಂಡ್ರೆ ಮತ್ತು ಇನ್ನೂ ಯಾರು ಫಸ್ಟ್ ಟೈಮ್ ಇದ್ದಾರೆ ಅವರು ಕೂಡ ತುಂಬ ಡೀಪ್ ಆಗಿ ಕ್ರೈಮ್ ಮಾಡೋಕ್ಕೆ ಅವರು ನಮ್ಮ ಪ್ರಕಾರ ಅವರು ಪರಿಣಿತ ಆಗಿಬಿಡ್ತಾರೆ. ಅದಕ್ಕಾಗಿ ಅವ್ರಿಗೆ ಪ್ರತ್ಯೇಕವಾಗಿ ನಾವು ಇಟ್ಕೊಳ್ಳೋದು ಅದು ನಾವು ಇವ್ರಿಗೆ ಹೇಳಿದ್ದೀವಿ. ಸೊ ಕೆಲವು ವಿಷಯಗಳು ನಾವೀಗ ಹೇಳಿದ್ದೀವಿ, ಈಗ ನಾವು ನೋಡೋಣ ಅವರು ಅನುಷ್ಠಾನಕ್ಕೆ ತರಬೇಕು. ಮತ್ತು ಇನ್ನೂ ಇದು ಏನಿದೆ ನಮ್ಮ ಇಲ್ಲಿ ಅವ್ರದ್ದು ಕೆಲಸ ಏನಿದೆ ನಮ್ಮ ಪ್ರಕಾರ ಇನ್ನೂ ಅವರು ಚುರುಕುಗೊಳಿಸಬೇಕು. ಆ ನಿಟ್ಟಿನಲ್ಲಿ ಅವರಿಗೆ ನಾವು ನಿರ್ದೇಶ ಕೊಟ್ಟಿದ್ದೇವೆ. ಸರ್, ಈಗ 5G ಜಾಮರ್ ಇದ್ದರೂ ಕೂಡ ಹೊರಗಡೆಯಿಂದ ಮಾದಕ ವಸ್ತು ಇರ್ಬೋದು, ಮೊಬೈಲ್ ಸಿಮ್ ಕಾರ್ಡ್ಗಳನ್ನು ನಾನು ಹೇಳಿದೆ 5G ಜಾಮರ್ ಇಲ್ಲ. ಜಾಮರ್ ನಾನೇ ನಿಮಗೆ ಹೇಳಿದ್ದೇನೆ ಅದು ಸರಿಯಾಗಿ ಕೆಲಸ ಆಗ್ತಾ ಇಲ್ಲ ಜಾಮರ್ದು.
ಗೊತ್ತಾಯ್ತಾ ಏರ್ಟೆಲ್ದು ಸಿಗ್ನಲ್ ಎಲ್ಲ ಹೊರಗಡೆಯಿಂದ ಕಂಪ್ಲೀಟ್ ಕೂಡ ಇದೆ ಸರ್, ಅದನ್ನ ತೆಗಿಬೇಕು ಅಂತ ಹೇಳಿ. ಏನು ಹೊರಗಡೆಯಿಂದ ಕೂಡ ಹೊರಗಡೆ ಜನ ವಿರೋಧ ಮಾಡ್ತಿದ್ದಾರೆ, ನಮ್ಮ ನೆಟ್ವರ್ಕ್ ಬರ್ತಾ ಇಲ್ಲ, ಮಕ್ಕಳಿಗೆ ಓದಕ್ಕೆ ಆಗ್ತಾ ಇಲ್ಲ ಅಂದ್ರೆ ಹೊರಗಡೆ ಎಲ್ಲ ಸಮಸ್ಯೆ ನೋಡ್ಬೇಕು. ಈಗ ಜೈಲ್ ಇಲ್ಲಿ ಇದ್ದ ಕಾರಣ ಈಗ ನಾವು ಜೈಲ್ ಶಿಫ್ಟ್ ಮಾಡೋದು ಅದೇ ಒಂದು ಪರಿಹಾರ ಇದೆ. ಯಾಕೆಂದ್ರೆ ನಾವು ಇಷ್ಟೇ ಸರ್ ಉದ್ದೇಶ ಏನು, ಹೊರಗಡೆ ಎಲ್ಲ ಬರ್ತಾ ಇದೆ, ಒಳಗಡೆ ಇದ್ದವ್ರಿಗೆ ಹಿಂಗೆ ಮೊಬೈಲ್ ಯೂಸ್ ಮಾಡ್ತಿದ್ದಾರೆ ಅನ್ನೋದಷ್ಟೇ. ಅಲ್ಲ, ನಾನು ಹೇಳ್ತಾ ಇದ್ದಕ್ಕೆ ಇಲ್ಲಿ ಕೂಡ ಬರ್ತಾ ಇದೆ, ಒಳಗಡೆ ಅದು ಇಲ್ಲೇ ಟವರ್ ಇದೆ, BTS ಟವರ್ ಇದೆ, ಕಾಣ್ತಾ ಇದೆ, ಇಲ್ಲೇ ನೋಡಿ ಅಲ್ಲೇ ಕಾಣ್ತಾ ಇದೆ, ಅಲ್ಲೇ ಟವರ್ ಇದೆ, ಅಲ್ಲಿ ಟವರ್ ಇದ್ದ ಕಾರಣ ಅಲ್ಲಿ ಬರ್ತಾ ಇದೆ. ಸೊ ನಾವು ನಿಲ್ಲಿಸ್ಲಿಕ್ಕೆ ಅದು ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ, ಇನ್ನೂ ಆಗಿಲ್ಲ, ಅವರು ಭಾಳ ದಿವಸ ಮಾಡ್ತಾ ಇದ್ದಾರೆ. ಸೊ ಈಗ ನಾವು ಅವ್ರಿಗೆ ಹೇಳಿದ್ವಿ, ನಾವು ನೋಡೋಣ ಅವರು ಯಾವ ಮಾಡ್ತಾರೆ. ಇನ್ನೊಂದು ಸರಿ KSI ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.